ಸೊ ಊಟ ಮುಗಿತು ಅಕ್ಕ. ಊಟ ಎಲ್ಲ ಆಯ್ತಕ್ಕ? ಪಾಪ ಅವ್ರು ನಾನು ಅವರು ಕುಣಿಗಲ್ನವ್ರಿಗೆ ಒಂಥರ ಮುಚ್ಚುವುದು ಇನ್ನೋಸೆಂಟು ನೋಡಿ ಹೇಳಿ, ನೀವು ಹೇಳೋ ಅಷ್ಟಕ್ಕೆ ಶೂಟ್ ಮುಗ್ದೋಗಿರುತ್ತೆ. ರೂಪ್ ಅವ್ರು ಇವಾಗ ಈ ಅಂಗಡಿಯಿಂದ ಓಡೋದ್ರೆ ಕಡಿಮೆ ಅಂದ್ರೆ ಎಷ್ಟು ಲಕ್ಷ ಸಿಕ್ಕುತ್ತೆ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೂಪಾ ಆ್ಯಂಡ್ ಗೋಡಾಸ್ ವ್ಲಾಗ್ ಇನ್ ಕನ್ನಡ. ನಾನು ನಿನ್ನೆ ಹೇಳ್ದಂಗೆ ಶೂಟಿಗೆ ಹೋಗ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ 6 ಗಂಟೆಗೆ. ನಾನು 8 ಗಂಟೆ ಅಷ್ಟರಲ್ಲೆಲ್ಲ ನಾಯಂಡಹಳ್ಳಿ ಹತ್ರ ಬನ್ನಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ನಾಗಸಂದ್ರಕ್ಕೆ ಟಿಕೆಟ್ ತೊಗೊಂಡು ಅಲ್ಲಿಂದ ಮೆಟ್ರೋ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡೆ. ಬಟ್ ಅವರು ಗೊರಗುಂಟೆಪಾಳ್ಯಕ್ಕೆ ಬನ್ನಿ ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ವಿ. ಅಲ್ಲಿಂದ ಕ್ಯಾಬ್ ಎಲ್ಲ ಕಳಿಸಿದ್ರು. ನಾನು ಮತ್ತು ಚಂದನ್ ಅವರನ್ನು ನೋಡಿದ್ದೀರಾ ಅಂದ್ಕೊತೀನಿ, ತೋರಿಸ್ತೀನಿ ಯಾರಂತ ಹೇಳ್ಬಿಟ್ಟು. ನಮ್ಮಿಬ್ಬರನ್ನ ಗೊರಗುಂಟೆಪಾಳ್ಯದಿಂದ ನಾಯಂಡಹಳ್ಳಿ ತನಕ ಕರ್ಕೊಂಡು ಬಂದರು. ಇಲ್ಲಿ ಐಶು ಅವರು ಮತ್ತು ರಶ್ಮಿ ಅಕ್ಕ ಮತ್ತು ಬಿಂದು ಅವರು ಇಷ್ಟು ಜನನ ಪಿಕ್ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟು ನಾವು ಹೊಸೂರು ಕಡೆ ಹೋಗ್ತಾಯಿದ್ದೀವಿ. ಇದು ಕರ್ನಾಟಕ ಬಾರ್ಡರು. ಇಲ್ಲಿ ತಿಂಡಿ ಮಾಡಿದ್ವಿ ಹೋಟೆಲಲ್ಲಿ, ದೋಸೆ ಎಲ್ಲರೂ ಕೂಡ ಮಸಾಲೆ ದೋಸೆ ತೊಗೊಂಡು ತಿಂದ್ಕೊಂಡು ಇವಾಗ ನೆಕ್ಸ್ಟು ನಾವು ಶ್ರೀ ಕುಮರನ್ ಜ್ಯುವೆಲ್ಸ್ ಮತ್ತು ದಿ ಚೆನ್ನೈ ಸಿಲ್ಕ್ಸ್ ಇಲ್ಲಿಗೆ ಬಂದಿದ್ದೀವಿ, ಹೊಸೂರಿಗೆ. ಇಲ್ಲಿ ನಮ್ಮ ಶೂಟ್ ಇದೆ ಇವತ್ತು, ಜ್ಯುವೆಲ್ರಿ ಶೂಟ್ ಮತ್ತು ಕ್ಲಾತ್ ಶೂಟ್ ನನಗಿದೆ. ಇವರಿಗೆಲ್ಲರಿಗೂ ಜ್ಯುವೆಲ್ರಿ ಶೂಟ್ ಇದೆ. ಅಲ್ಲಿಗೆ ಬಂದಿದ್ದೀವಿ, ಎಲ್ಲ ರೀಚ್ ಆಗಿದ್ದೀವಿ ಲೊಕೇಶನ್ನು. ಇವಾಗ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದು, ನಾನು ಫಸ್ಟ್ ಗೌನ್ ಹಾಕ್ಕೊಳ್ಳೋದಕ್ಕೆ ಅಂತ ತೊಗೊಂಬಂದು ಡ್ರೆಸ್ಸಿಂಗ್ ರೂಮಲ್ಲಿ ಎಲ್ಲ ರೆಡಿಯಾಗಿ ನಾವೇ ಮೇಕಪ್ ಎಲ್ಲ ಮಾಡಿಕೊಂಡು ರೆಡಿ ಆಗಿದ್ದೀವಿ. ಬೇಗ ಶೂಟ್ ಮುಗಿದ್ರೆ ಬೇಗ ಮನೆಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಫಸ್ಟು ರೆಡಿಯಾಗಿ ಜ್ಯುವೆಲ್ರಿ ಶೂಟಿಗೆ ಅಂತ ಬಂದ್ವಿ. ಇವಾಗ ಫಸ್ಟ್ ನಾನು ಬಂದಿರೋದು ಡೈಮಂಡ್ ಸೆಕ್ಷನ್ಗೆ. ಇಲ್ಲಿ ಇದೆಲ್ಲ ಕೂಡ ಡೈಮಂಡ್ ಜ್ಯುವೆಲ್ಸು, ಡೈಮಂಡ್ ಮತ್ತು ಪ್ಲಾಟಿನಮ್ ಎರಡೂ ಕೂಡ ಇದೆ ಇದರಲ್ಲಿ. ಈ ಸೆಕ್ಷನಲ್ಲಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ವೇರ್ ಮಾಡಿ ಎಲ್ಲ ಶೂಟ್ ಎಲ್ಲ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನನಗಂತೂ ತುಂಬ ಖುಷಿ ಆಯಿತು. ಇನ್ನು ಸಿಲ್ವರು, ಗೋಲ್ಡು, ಆ್ಯಂಟಿಕ್ಕು ಈ ಥರದ್ದೆಲ್ಲ ಕಲೆಕ್ಷನ್ಸು ಇದೆ. ಅದ್ರ ಹತ್ರನೂ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ. ಇವಾಗ ನಾನು ವೇರ್ ಮಾಡಿರೋ ಡೈಮಂಡ್ ನೆಕ್ಲೆಸ್ ಹೆಂಗಿದೆ, ಕಿವೋಲೆ ಮ್ಯಾಚ್ ಎಲ್ಲ ಕೂಡ ಮ್ಯಾಚ್ ಮಾಡಿ ಹಾಕಿ ತೋರಿಸಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವರು ಅರಿಣಿ ಅಕ್ಕ ಅಂತ ಹೇಳ್ಬಿಟ್ಟು ನಮ್ಮ ಏಜೆನ್ಸಿ, ಇವರೇನೆ ನಮಗೆ ಶೂಟ್ ಇದೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿರೋದು. ಇದೆಲ್ಲ ಕೂಡ ಡೈಮಂಡೇನೆ, ಡೈಮಂಡ್ ರಿಂಗು, ಡೈಮಂಡ್ ಬ್ರಾಸ್ಲೆಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಿದೆಯಾ ಇಲ್ವಾ? ಮತ್ತು ಇನ್ನೂ ಒಂದು ನೆಕ್ಲೆಸ್ ಕೂಡ ಹಾಕ್ಕೊತೀನಿ. ಯಾವ್ದು ಚೆನ್ನಾಗಿ ಕಾಣಿಸ್ತೈತಿ, ಯಾವ್ದು ಚೆನ್ನಾಗಿತ್ತು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ನಿಮಗೂ ಯಾವುದೇ ಥರ ಬೇಕು ಅಂದರೆ ನೀವು ಹೊಸೂರಲ್ಲಿ ಇರೋವಂಥದ್ದು ಚೆನ್ನೈ ಸಿಲ್ಕ್ಸ್ ಮತ್ತು ಶ್ರೀ ಕುಮರನ್ ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನೀವು ಲೈಕ್ ವೆಡ್ಡಿಂಗಿಗಾಗಿರ್ಬೋದು, ಯಾವುದೇ ಥರ ಫಂಕ್ಷನಿಗೆ ತುಂಬಾ ಚೆನ್ನಾಗಿದೆ. ನಾನು ಡೈಮಂಡ್ ಸೆಕ್ಷನಲ್ಲಿ ಶೂಟ್ ಮಾಡ್ಕೊತಾ ಇದ್ದೆ. ಇನ್ನು ಮಿಕ್ಕಿದವರೆಲ್ಲರೂ ಕೂಡ ಆ್ಯಂಟಿಕ್ ಗೋಲ್ಡ್ ಜ್ಯುವೆಲ್ರಿ ಸೆಕ್ಷನಲ್ಲಿ ಶೂಟ್ನ ಮಾಡ್ಕೊತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು. ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ಎಲ್ಲ ಥರ ಆ್ಯಂಟಿಕ್ ಕಲೆಕ್ಷನ್ಸು, ಜ್ಯುವೆಲ್ಸ್ ತುಂಬಾ ವೆರೈಟಿಯಲ್ಲಿದೆ. ತುಂಬಾ ಚೆನ್ನಾಗಿದೆ ಕೂಡ, ನೀವು ನೋಡ್ತಾ ಇರ್ಬೋದು. ಮತ್ತು ಈ ಥರ ಎಲ್ಲ ರೆಡಿಯಾಗಿ ಜ್ಯುವೆಲ್ರಿ ಶೂಟ್ಗೆ ಇದೆ ಫಸ್ಟ್ ಟೈಮ್ ಬಂದಿರೋದು. ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಆಸಮ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ನನಗಂತೂ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ನನಗಂತೂ ಇದನ್ನು ಹಾಕ್ಕೊಂಡು ಎಷ್ಟು ಒಳಗಡೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ, ಡೈಮಂಡು ಇದ್ದೆ ಫಸ್ಟ್ ನಾನು ಡೈಮಂಡ್ ಪ್ಲಾಟಿನಮ್ದೆಲ್ಲನೂ ಕೂಡ ವೇರ್ ಮಾಡಿರೋದು. ಹಂಗಾಗಿ ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ಇನ್ನು 2 ರಿಂಗ್ ಎಕ್ಸ್ಟ್ರಾ ಅಕ್ಕ ದೊಡ್ಡದು ಹಾಕ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಹಾಕ್ಸಿದ್ರು. ತುಂಬಾ ಚೆನ್ನಾಗಿತ್ತು. ನನಗೆ ನೋಡ್ಬೋದು ನೀವು, ನನಗೆ ಒಳಗಡೆ ಎಷ್ಟು ಖುಷಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ವೇರ್ ಮಾಡಿ. ಸುತ್ತ ಕನ್ನಡಿ ಇತ್ತು, ಮಿರರು. ಅದರಲ್ಲಿ ನಾನು ನೋಡಿಕೊಂಡು ನಾನೇನೇನೋ ಖುಷಿ ಪಡ್ತಾಯಿದ್ದೆ. ಆ್ಯಂಡ್ ಅದನ್ನು ಹಾಕ್ಕೊಂಡು ವೇರ್ ಮಾಡಾದಮೇಲೆ ನೆಕ್ಸ್ಟು ಇನ್ನೊಂದು ಅವರೇನೆ ಹಾಕಿ ಎಲ್ಲ ತೋರಿಸ್ತಾರೆ. ಫ್ಯಾಕಲ್ಟಿ ಅಂತೂ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ತುಂಬಾ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ ಕ್ಲೈಂಟ್ಸ್ಗಳನ್ನ. ನಂಗೆ ಅದು ತುಂಬಾ ಇಷ್ಟ ಆಯಿತು. ಮತ್ತು ಇಲ್ಲಿ ಹೈಲೈಟ್ ಸೆಕ್ಷನ್ ಅಂತ ಕೂಡ ಒಂದಿದೆ. ಅಲ್ಲಿ ನೀವು ಎಲ್ಲೂ ಓಡಾಡ್ಕೊಂಡು ನಿಮ್ಗೆ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಒಂದೇ ತಾವು ಕೂತ್ಕೊಂಡೆ ನಿಮ್ಗೆ ಯಾವ ಥರ ಬೇಕು ಎಲ್ಲನೂ ಕೂಡ ಅವರೇನೆ ತರಿಸಿ ಎಲ್ಲನೂ ಕೂಡ ಮ್ಯಾಚ್ ಮಾಡಿ ನಿಮಗೆ ತೋರಿಸ್ತಾರೆ. ಯಾವ ಥರ ನೀವು ನಿಮ್ಮ ಸ್ಪೆಷಲ್ ಡೇಲಿ ನೀವು ಕಾಣಿಸ್ತೀರ ಅನ್ನೋದನ್ನು ಲೈವಾಗಿ ಅಲ್ಲೇ ತೋರಿಸ್ತಾರೆ. ಅಲ್ಲೇ ನೋಡ್ಕೊಂಡು ತೊಗೊಬರ್ಬೋದು. ಇವಾಗ ನಂದು ಡೈಮಂಡ್ ಸೆಕ್ಷನ್ದು ಶೂಟ್ ಮುಗಿದಿದೆ. ಇಲ್ಲಿಂದ ಇವಾಗ ನಾನು ನೆಕ್ಸ್ಟು ಸ್ಯಾರಿ ಹಾಕ್ಕೊಂಡು ಜ್ಯುವೆಲ್ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ದ ಚೆನ್ನೈ ಸಿಲ್ಕ್ಸ್ ಫಸ್ಟ್ ಫ್ಲೋರಲ್ಲಿ ಇಲ್ಲಿಗೆ ಬಂದೆ. ಇಲ್ಲಂತೂ ಎಂತೆಂಥ ಕಲೆಕ್ಷನ್ ಇದೆ ಅಂತ ಅಂದರೆ 1 ಲಕ್ಷದ ತನಕ ಕಲೆಕ್ಷನ್ಸ್ ಇದೆ. ಮತ್ತು ಇದರ ರೇಂಜ್ ಬಂದು 10 ಲಕ್ಷ ತನಕ ನಿಮಗೆ ಸ್ಯಾರೀಸ್ ಸಿಗುತ್ತೆ. ನಿಮಗೆ ಸೆಕ್ಷನ್ಸ್ ಇರುತ್ತೆ. ಈಗ ಇದರಲ್ಲಿ 20,000ದಿಂದ 30,000 ಇರೋವಂಥ ಕಲೆಕ್ಷನ್ ನೀವು ಇಲ್ಲಿ ಬೋರ್ಡ್ ನೋಡ್ಬೋದು. ಈ ಥರ ಈ ಎಲ್ಲ ಕಲೆಕ್ಷನ್ಸು ಕೂಡ ನಿಮಗೆ ಯಾವ ಪ್ರೈಸಲ್ಲಿ ಬೇಕು ಅಲ್ಲಿ ನೀವು ಹೋಗಿ ನೀವು ಕೇಳಿದ್ರೆ ಅವ್ರು ಯಾವ ಥರ ಬೇಕು ಆ ಥರ ನಿಮಗೆ ತೋರಿಸ್ತಾರೆ. ತುಂಬಾ ಚೆನ್ನಾಗಿದ್ದು ಸ್ಯಾರಿ ಕಲೆಕ್ಷನ್ ಅಂತೂ ಕೂಡ. ನಾನು 1-2 ಫೈನಲ್ ಮಾಡಿಕೊಂಡು ಎತ್ಕೊಂಡೆ.
ಆದರೆ ನಾನು ಸ್ಯಾರಿ ತೊಗೊಂಡೋಗಿದ್ದೆ, ಆದರೆ ಇಲ್ಲೇ ತೊಗೊಂಡು ವೇರ್ ಮಾಡಿ ಹಾಕೋಣ ಅಂತ ಅಕ್ಕ ಹೇಳಿದ್ರು ಅಂತ ಹೇಳ್ಬಿಟ್ಟು 2 ಸ್ಯಾರಿನ ಚೂಸ್ ಮಾಡಿದೆ. ನಾನು ಈ ತೊಗೊಂಡ್ನಲ್ಲ ಫಸ್ಟು, ಇದ್ರದ್ದು ಸೇಮ್ ಕಲರ್ ನಂದು ಬ್ಲೌಸ್ ಇದ್ದಿದ್ದು, ಹಾಗಾಗಿ ಇದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೇಳಿದೆ. ಆಮೇಲೆ ಅಕ್ಕ ಇನ್ನೊಂದು ಚೂಸ್ ಮಾಡಿದರು, ಅದು ಕೂಡ ತುಂಬಾ ಚೆನ್ನಾಗಿತ್ತು, ಮೆಜೆಂಟಾ ಕಲರು. ಅಕ್ಕ ಈ ಕಲರ್ ನಿಮಗೆ ಚೆನ್ನಾಗಿ ಹೊಂದುತ್ತೆ, ಈ ಕಲರ್ನೇ ತೊಗೊಳ್ಳಿ ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ಇವಾಗ ಈ ರೈಟ್ ಸೈಡ್ ಹಾಕ್ಕೊಂಡಿರೋ ಅಂಥದ್ದನ್ನು ತೊಗೊಂಡೆ. ನೀವು ಕಮೆಂಟ್ ಮಾಡಿ ಇವೆರಡರಲ್ಲಿ ಯಾವ ಸ್ಯಾರಿ ಚೆನ್ನಾಗಿದೆ ಅಂತ. ನೋಡಿ ಫ್ರೆಂಡ್ಸ್, ರೂಪಾ ಸೀರೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಶೂಟಿಗೆ. ಯಾವ್ದು ಮಾಡೋದು ಅಂತ ಕನ್ಫ್ಯೂಷನಲ್ಲಿದ್ದಾರೆ, ಯಾಕಂದರೆ ಇಲ್ಲಿ ಸಾವಿರಾರು ಸೀರೆಗಳಿದ್ದಾವೆ, ಎಲ್ಲವೂ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ಸೊ ಹಾಗಾಗಿ ಅವರಿಗೆ ಇದನ್ನು ತೊಗೊಳ್ಳೋದ ಅನ್ನುವ ಒಂದು ಕನ್ಫ್ಯೂಷನಲ್ಲಿದ್ದಾರೆ. ನೀವು ನೋಡಿ ಹೇಳಿ, ನೀವು ಹೇಳೋ ಅಷ್ಟಕ್ಕೆ ಶೂಟ್ ಮುಗ್ದೋಗಿರುತ್ತೆ. ಇದೇ ಚೆನ್ನಾಗಿ ಕಾಣಿಸಿದೆ. ಫೈನಲ್ ಆಗಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಯಾರಿ ವೇರ್ ಮಾಡಿಕೊಂಡು ಇವಾಗ ಜ್ಯುವೆಲ್ರಿ ಶೂಟ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಜ್ಯುವೆಲ್ಸ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ. ನೆಕ್ಲೆಸ್ 2, ಒಂದು ಲಾಂಗ್ ನೆಕ್ಲೆಸ್ಸು, ಒಂದು ಶಾರ್ಟ್ ನೆಕ್ಲೆಸ್, ಎರಡೂ ಕೂಡ ಸೆಲೆಕ್ಟ್ ಮಾಡಿಕೊಂಡು ಇವಾಗ ವೇರ್ ಮಾಡಿಸ್ಕೊತಾ ಇದ್ದೀನಿ ನಾನು. ಅವರೇನೆ ವೇರ್ ಮಾಡಿ ತೋರಿಸ್ತಾರೆ ನಮಗೆ. ಫೈನಲ್ ಆಗಿ ನಾನು ಜ್ಯುವೆಲ್ಸ್ ಎಲ್ಲ ವೇರ್ ಮಾಡಿಕೊಂಡು ತೋರಿಸ್ತೀನಿ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ. ನೀವು ನಿಮ್ಮ ಅಭಿಪ್ರಾಯನ ತಿಳಿಸಿ. ಗೋಲ್ಡ್ ಜ್ಯುವೆಲ್ಸ್ ಇದೆಲ್ಲ ಆ್ಯಂಟಿಕ್ ಪೀಸು, ಮಾಟಿಕಾ, ಶಾರ್ಟ್ ನೆಕ್ಲೆಸ್, ಲಾಂಗ್ ನೆಕ್ಲೆಸ್, ಬ್ಯಾಂಗಲ್ಸ್, ಜುಮ್ಕಾ ಎಲ್ಲ ಹಾಕೊಂಡಿದ್ದೀನಿ. ನೋಡಿ ಹೇಗಿದೆ. ರೂಪವ್ರು ಇವಾಗ ಈ ಅಂಗಡಿಯಿಂದ ಓಡೋದ್ರೆ ಕಡಿಮೆ ಅಂದರೆ ಎಷ್ಟು ಲಕ್ಷ ಸಿಕ್ಕುತ್ತೆ? ಕಡಿಮೆ ಅಂದರೆ ಒಂದು 20 ಲಕ್ಷ ಸಿಗ್ಬೋದು. ನೋಡಿ ನೋಡಿ ಏನೇನು ಸೆಲೆಕ್ಷನ್ ಇದೆ, ಎಲ್ಲರೂ ಇಲ್ಲೇ ಬಂದು ತಗೊಳ್ಳಿ, ತುಂಬ ಸೆಲೆಕ್ಷನ್. ನೋಡಿ ಫ್ರೆಂಡ್ಸ್, ರೂಪ ಹೆಂಗಾಗಿದ್ದಾರೆ, ಬಂಗಾರಮ್ಮ ಆಗಿದ್ದಾರೆ. ಆ್ಯಂಟಿಕ್ ಗೋಲ್ಡ್ ಜ್ಯುವೆಲ್ರಿ ಶೂಟ್ನ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ನಾನು ಬಂದಿರೋದು ಲೆಹೆಂಗಾ ಸೆಲೆಕ್ಷನ್ ಮಾಡೋದಕ್ಕೆ. ನೆಕ್ಸ್ಟ್ ನನಗೆ ಸಿಲ್ವರ್ ಜ್ಯುವೆಲ್ರಿ ಶೂಟ್ ಇದೆ, ಹಂಗಾಗಿ ಲೆಹೆಂಗಾ ಸೆಲೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ವೆರೈಟೀಸ್ ಆಫ್ ಲೆಹೆಂಗಾ ಕಲೆಕ್ಷನ್ಸ್ ಇದೆ, ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಕಲರ್ಸು, ಡಿಸೈನ್ಸ್ ಎಲ್ಲನೂ ಕೂಡ ವೆರೈಟಿಯಾಗಿ ತುಂಬಾ ಚೆನ್ನಾಗಿದೆ. ನಾನು ವೇರ್ ಮಾಡಿರೋಂಥ ಸ್ಯಾರಿ ಕಲರ್ ಅಂತೂ ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು. ಮಿರರಲ್ಲಿ ನೋಡ್ಕೊಂಡು ನನ್ನ ಮೇಲೆ ಲವ್ ಆಗಿಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಕಲರ್. ನನಗಂತೂ ತುಂಬ ಇಷ್ಟ ಆಯಿತು. ಅದನ್ನು ಬಿಚ್ಚಿ ಬೇರೆದು ಹಾಕೊಳ್ಳೋದಕ್ಕೆ ನಂಗೆ ಮನಸ್ಸು ಬರ್ತಾ ಇರಲಿಲ್ಲ. ಶೂಟ್ ಮಾಡಬೇಕಾಗಿತ್ತಲ್ವ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಲೆಹೆಂಗಾನ ಸೆಲೆಕ್ಟ್ ಮಾಡಿದ್ದೀವಿ. ಈಗ ಲೆಹೆಂಗಾ ಅದು ಫುಲ್ಲು ನಂಗೆ ಓವರ್ ಸೈಜ್ ಆಗಿತ್ತು. ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡಿಕೊಂಡು ಲೆಹೆಂಗಾನ ವೇರ್ ಮಾಡಲೇಬೇಕಲ್ವ, ಹಾಗಾಗಿ ವೇರ್ ಮಾಡಿಕೊಂಡು ಇವಾಗ ಬರ್ತೀನಿ. ಯಾವುದು ಸೆಲೆಕ್ಟ್ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು ಇಲ್ಲಿ. ಈ ಲೆಹೆಂಗಾ ಇದನ್ನು ನಾನು ಇವಾಗ ವೇರ್ ಮಾಡಿಕೊಂಡು ಬೇಗನೆ ಬರ್ತೀನಿ. ಇವಾಗ ಸ್ಯಾರಿ ಟು ಲೆಹೆಂಗಾ ಟ್ರಾನ್ಸ್ಫಾರ್ಮೇಷನ್ ಹೇಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ದ ಚೆನ್ನೈ ಸಿಲ್ಕ್ಸ್ ಹಾಗೂ ಶ್ರೀ ಕುಮಾರನ್ ಜ್ಯುವೆಲ್ಸ್ ಒನ್ ಸ್ಟಾಪ್ ಫ್ಯಾಮಿಲಿ ಶಾಪಿಂಗ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ನಾನು ಲೆಹೆಂಗಾನ ವೇರ್ ಮಾಡಿಕೊಂಡು ಇವಾಗ ಸಿಲ್ವರ್ ಜ್ಯುವೆಲ್ರಿ ಶೂಟ್ಗೆ ಬಂದಿದ್ದೀನಿ. ಇಲ್ಲೂ ಕೂಡ ನೆಕ್ಲೇಸ್ ಆಗಿರ್ಬೋದು, ಎಲ್ಲ ಥರ ರಿಂಗು, ಓಲೆ ಮತ್ತು ಕಾಲ್ಗೆಜ್ಜೆ, ಈ ಥರ ಎಲ್ಲ ಥರ ಕಲೆಕ್ಷನ್ಸು ಕೂಡ ಸಿಲ್ವರಲ್ಲಿ, ಮತ್ತು ಸಿಲ್ವರ್ ಆರ್ಟಿಕಲ್ಸು, ಪೂಜಾ ಐಟಮ್ ಏನೇನು ಬೇಕು ಅದೆಲ್ಲ ಕೂಡ ಸಿಗುತ್ತೆ. ಬಂದು ವಿಸಿಟ್ ಮಾಡಿ. ಮತ್ತು ಇದು ಗೋಲ್ಡ್, ಇವಾಗ ಗೋಲ್ಡ್ ಪೆಂಡೆಂಟ್ ಆಗಿರ್ಬೋದು, ಗೋಲ್ಡ್ ನೆಕ್ ಚೈನ್ ಆಗಿರ್ಬೋದು, ಈ ಥರ ಎಲ್ಲನೂ ಕೂಡ ಪ್ಲೆಂಟಿ ಆಫ್ ಕಲೆಕ್ಷನ್ಸ್ ಇತ್ತು. ನಾನು ಅಂತೂ ನೋಡಿ ಫುಲ್ ಕಳ್ದೋದೆ ಅಂತಲೇ ಹೇಳ್ಬೋದು. ಇವಾಗ ಶೂಟ್ ಎಲ್ಲ ಮುಗೀತು, ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಹೊಡ್ತೀವಿ. ಇಲ್ಲಿ ಮಕ್ಕಳಿಗೆ, ದೊಡ್ಡವ್ರಿಗೆ ಎತ್ನಿಕ್ ವೇರ್ಸ್ ಆಗಿರ್ಬೋದು, ಟ್ರೆಡಿಷ್ನಲ್ ವೇರ್ಸ್, ಜ್ಯುವೆಲ್ಸ್ ಎಲ್ಲ ಒಟ್ಟಿಗೆ ಸಿಗುತ್ತೆ. ನೀವು ಒಂದ್ಸರಿ ವಿಸಿಟ್ ಮಾಡಿ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಇವಾಗ ನಾವೆಲ್ಲ ಪ್ಯಾಕಪ್ ಮಾಡಿಕೊಂಡು ಇವಾಗ ಹೊಡ್ತಾ ಇದ್ದೀವಿ. ಒಂದು 3:30-4 ಗಂಟೆ ಅಷ್ಟರಲ್ಲೆಲ್ಲ ಮುಗೀತು ಶೂಟು, ಹೊಡ್ತಿದ್ದೀವಿ. ಹಾಯ್, ಇವ್ರು ಮಾತಾಡ್ತಾ ಇಲ್ಲ ಗೈಸ್, ದಾಟ್ಕೊಂಡು ಅದಕ್ಕೆ ಇನ್ನೊಂದೇನಂದ್ರೆ ನಾನು ಅವರು ಕುಣಿಗಲ್ನವ್ರಿಬ್ರು ಇವರು ಅಕ್ಕ ಕುಣಿಗಲ್ನವರು, ನಾವು ಕುಣಿಗಲ್ನವರು, ಅವರು ಎಲ್ಲರೂ ಒಂದೇ ಊರಿನವರು, ಒಟ್ಟಾಗೆಲ್ಲ ಕನ್ನಡದವರು. ದಿ ಚೆನ್ನೈ ಸಿಲ್ಕ್ಸ್ ಹಾಗೂ ಶ್ರೀ ಕುಮಾರನ್ ಜ್ಯುವೆಲ್ಸ್ ಇರೋದು ಹೊಸೂರಲ್ಲಿ. ಬ್ಯಾಂಗ್ಳೂರಿಂದ 2 hours ಜರ್ನಿ ಆಗುತ್ತೆ. ಯುಗಾದಿ ಹಬ್ಬಕ್ಕೆ ನೀವೇನಾದ್ರು ಶಾಪ್ ಮಾಡಬೇಕು ಅಂತ ಏನಾದರೂ ಪ್ಲೇಸ್ನ ಹುಡುಕ್ತಾ ಇದ್ದರೆ ಇಲ್ಲಿಗೆ ಹೋಗಿ ನೀವು ಎಲ್ಲ ಥರ ಕಲೆಕ್ಷನ್ಸ್ನ ಶಾಪಿಂಗ್ ಮಾಡ್ಬೋದು. ಊಟ ಮಾಡಿರಲಿಲ್ಲ, ಮಧ್ಯಾಹ್ನದ ಊಟ ಮಾಡೋಣ ಅಂತ ಅಂದೇ ವೇ ಹೋಗ್ಬೇಕಾದ್ರೆ ಹಂಗೇ ಊಟ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಹೊಟ್ಟೆ ಎಷ್ಟಾಗ್ತೈತೆ ಅಂತ ತಿಂತಾ ಇದೀವಿ. ಬಟ್ ನಮ್ಮ ಕುಣಗಳವ್ರು ಯಾಕೋ ಮಾತೇ ಆಡ್ತಾ ಇಲ್ಲ, ಬರೀ ಫೋನ್ ಹಿಂಗೆ ಇಟ್ಕೊಂಡವ್ರೆ. ನಾನು ಅವ್ರ ಬ್ಲಾಗ್ ನೋಡಿಲ್ಲ, ಇನ್ಮೇಲೆ ನೋಡ್ತೀನಿ. ಮಾತಾಡ್ತಾರೆ ಅಕ್ಕ ಬ್ಲಾಗಲ್ಲಿ ಒಂಥರ ಮುಜ್ಜೋದು, ಇನ್ನೋಸೆಂಟು, ಮಾತಾಡಲ್ಲ ಜಾಸ್ತಿ. ಅದರಲ್ಲಿ 3 ಥರ ವಿಡಿಯೋ ಇದೆ. ಸೊ ಊಟ ಮುಗೀತು. ಅಕ್ಕ ಊಟ ಎಲ್ಲ ಆಯ್ತಕ್ಕ. ಪಾಪ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್
ಗೈಸ್ ಎಲ್ಲರೂ ರೂಪಾ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅವ್ರ ಎಲ್ಲ ವಿಡಿಯೋನು ಬಿಡದೆ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ಲರೂ ರೂಪನಿಗೆ ಸಪೋರ್ಟ್ ಮಾಡಿ. ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಬರುತ್ತೆ. ನಮ್ಮ ಕನ್ನಡದವ್ರನ್ನ ಸಪೋರ್ಟ್ ಮಾಡಿ ಗೈಸ್, ಕಾಲ್ ಎಳಿಬೇಡಿ ಗೈಸ್. ಪಾಪ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಅದಕ್ಕೆ ಕನ್ನಡದವ್ರನ್ನೇ ಜಾಸ್ತಿ ಸಪೋರ್ಟ್ ಮಾಡಿ. ಇವರೆಲ್ಲರೂ ನನ್ನ ಕಾಂಟ್ಯಾಕ್ಟಲ್ಲಿದ್ದರು, ಬಟ್ ನಾನು ಮೀಟ್ ಮಾಡಿರಲಿಲ್ಲ. ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಅವ್ರದ್ದು ಯೂಟ್ಯೂಬ್ ಚಾನಲ್ಸ್ ಎಲ್ಲ ಇದೆ, ಅವ್ರಿಗೂ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಸಪೋರ್ಟಿಗೆ. ಆ್ಯಂಡ್ ಇವಾಗ ನಾನು ಬಂದೆ ಮನೆಗೆ, ಒಂದು 9 ಗಂಟೆ 9:30 ಆಯಿತು ಮನೆಗೆ ಬರೋಷ್ಟರಲ್ಲಿ. ನಾನು ಫ್ರೆಶ್ ಅಪ್ ಎಲ್ಲ ಆಗಿ, ಅಪ್ಪು ಇದು ಸ್ನ್ಯಾಪ್ಚಾಟ್ ಅಂದ್ಕೊಂಡ್ಬಿಟ್ಟಿದ್ದಾನೆ, ಅದು ಡಾಗ್ದು ನಾಲ್ಗೆ ಈಚೆ ಬರುತ್ತಲ್ಲ, ಹಂಗಾಗಿ ಅವ್ನು ಹಂಗೆ ತೆಗಿತಾ ಇದ್ದ. ಆಮೇಲೆ ನಾನು ನೆಕ್ಸ್ಟ್ ಡೇ ನಾನು ಚಾರ್ಕೋಲ್ ಮಾಸ್ಕ್ ಹಾಕ್ಕೊಂಡಿದ್ದೆ. ವೈಟ್ ಹೆಡ್ಸ್ ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿತ್ತು, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಅಂತ ಹೇಳ್ಬಿಟ್ಟು. ಅವನು ಫಸ್ಟ್ ಆಚೆ ನಮ್ಮ ಮಾಮವ್ರ ಮನೆಗೆ ಹೋಗಿದ್ದ, ಬಂದಿದ ತಕ್ಷಣ ಎದ್ರುಕೊಂಡ್ಬಿಟ್ಟ. ಆಮೇಲೆ ನಾನು ಎತ್ಕೊಳಕ್ಕೆ ಹೋದರೆ ಬರ್ತಾನೆ ಇಲ್ಲ, ಪ್ರ್ಯಾಂಕ್ ಮಾಡೋಕ್ಕೆ ಹೋದೆ. ಆದರೆ ಅವನು ಖುಷಿಯಾಗಿ ಎದ್ರುಕೊಂಡು ನೋಡೋಗ್ತಾ ಇದ್ದ. ಇದಿಷ್ಟು ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.